ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಪರ್ಣ, ಫರ್ಟಿಲಿಟಿ ಸ್ಪೆಷಲಿಸ್ಟ್, ಗರ್ಭಗುಡಿ IVF ಸೆಂಟರ್, ಕಲ್ಯಾಣ ನಗರ. ತುಂಬ ಜನಕ್ಕೆ ಈ ಪ್ರಶ್ನೆ ಇರುತ್ತೆ, ಈಗ ನಮ್ಮ ಋತುಚಕ್ರ ಕರೆಕ್ಟಾಗಿಲ್ಲ, ತುಂಬ ಬೇಗ ಬರ್ತಾ ಇದೆ, ತುಂಬ ಲೇಟಾಗಿ ಬರ್ತಾ ಇದೆ, ಬಟ್ ನಾವು ಹೇಗೆ ಮಗುನ ಪ್ಲ್ಯಾನ್ ಮಾಡ್ಕೊಳ್ಳೋದು ಅಂತ ತುಂಬ ಜನಕ್ಕೆ ಈ ಸಮಸ್ಯೆ ಕಾಡ್ತಾ ಇರುತ್ತೆ. ಸೊ ಈಗ ನಮಗೆ ಋತುಚಕ್ರ ಕರೆಕ್ಟಾಗಿರೋದು ಅನ್ನೋದು ಅಂತಂದರೆ ಕರೆಕ್ಟ್ ಟೈಮ್ಗೆ ಋತುಚಕ್ರ ಬರ್ತಿದೆ, ಪೀರಿಯಡ್ಸ್ ಬರ್ತಿದೆ ಅನ್ನೋದು ಏನಕ್ಕೆ ಅಷ್ಟು ಮುಖ್ಯ ಅಂತಂದರೆ, ಈಗ ಪೀರಿಯಡ್ಸ್ ಡೇಟ್ ಎವ್ರಿ 28 ಡೇಸ್ಗೆ 28-30 ದಿನಕ್ಕೆ ಕರೆಕ್ಟಾಗಿ ಬರ್ತಿದೆ ಅಂತಂದರೆ ಆ ಹೆಣ್ಮಕ್ಳಲ್ಲಿ ಮೆಜಾರಿಟಿ ಆಫ್ ದ ಕೇಸಸಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಒಳ್ಳೆ ಮೊಟ್ಟೆ ಅದಾಗದೇ ಡೆವಲಪ್ ಆಗಿ 14ನೇ ದಿನ ಅಥವಾ 15-16ನೇ ದಿನಕ್ಕೆ ಮೊಟ್ಟೆ ರಿಲೀಸ್ ಆಗ್ತಾ ಇರುತ್ತೆ. ಸೊ ಮೊಟ್ಟೆ ಬಿಡುಗಡೆ ಆದಮೇಲೆ ಅದು ಎಷ್ಟು ಕಾಲ ಜೀವಂತವಾಗಿರುತ್ತೆ ಅಂತಂದರೆ 12ರಿಂದ 24 ಗಂಟೆಗಳ ಕಾಲ, ಅಂತಂದರೆ ಅರ್ಧದಿಂದ 1 ದಿನ ಮಾತ್ರ ಅದಕ್ಕೆ ಜೀವನಾಂಶ ಇರುತ್ತೆ. ಅಷ್ಟರಲ್ಲಿ ವೀರ್ಯಾಣು ಒಳಗಡೆಗೆ ಹೋಗಿ ಗರ್ಭಕೋಶದ ನಾಳದ ಒಳಗಡೆಗೆ ಹೋಗಿ ಆ ಮೊಟ್ಟೆ ಆ ನಾಳದ ಒಳಗಡೆ ಇದೆ ಅಂತಂದರೆ, ಅಂದರೆ ಫೆಲೋಪಿಯನ್ ಟ್ಯೂಬ್ ಒಳಗಡೆ ಇದೆ ಅಂತಂದರೆ ವೀರ್ಯಾಣು ಆ ಟೈಮ್ ಫ್ರೇಮಲ್ಲಿ ಮೊಟ್ಟೆ ಒಳಗಡೆ ಸೇರಿ ಅದು ಭ್ರೂಣ ಆಗಿ ತಯಾರಿಯಾಗಿ ಮತ್ತೆ ಗರ್ಭಕೋಶಕ್ಕೆ ಬಂದು ಕೂರಬೇಕು. ಈಗ ಯಾವ ಹೆಣ್ಮಕ್ಳಲ್ಲಿ ಇದು ಋತುಚಕ್ರ ಕರೆಕ್ಟಾಗಿ ಆಗ್ತಾ ಇರಲ್ಲ, ತುಂಬ ಬೇಗ ಆಗ್ತಾ ಇರುತ್ತೆ, ತುಂಬ ಲೇಟಾಗಿ ಆಗ್ತಾ ಇರುತ್ತೆ, ಯಾವಾಗ ತುಂಬ ಫ್ರೀಕ್ವೆಂಟಾಗಿ ಬೇಗ ಆಗ್ತಾ ಇದೆ ಅಂತ ಹೇಳ್ತೀವಿ, 3 ವಾರನೂ ಕಂಪ್ಲೀಟ್ ಆಗ್ತಿರೋದಿಲ್ಲ, 21 ದಿನಕ್ಕೆ ಬೇಗನೆ ಮುಂಚೆನೇ ಋತುಚಕ್ರ ಮತ್ತೆ ಕಾಣಿಸ್ಕೊಳ್ತಾ ಇರುತ್ತೆ. ಅಥವಾ ಯಾವ ಹೆಣ್ಮಕ್ಳಲ್ಲಿ 35 ದಿನ ಆದಮೇಲೂ ಮುಟ್ಟಾಗ್ತಾ ಇಲ್ಲ, 40 ದಿನ ತೊಗೋತಾ ಇದೆ, 60 ದಿನ 90 ದಿನ ತೊಗೋತಾ ಇದೆ, ಅಂದರೂ ಪೀರಿಯಡ್ಸ್ ಬರ್ತಿಲ್ಲ, ಮಾತ್ರೆಗಳು ತೊಗೊಂಡ್ರೆ ಮಾತ್ರ ಪೀರಿಯಡ್ಸ್ ಬರ್ತಿದೆ, ಅಥವಾ ಬ್ಲೀಡಿಂಗ್ ಆಗ್ತಾ ಇದೆ, 7-8 ದಿನ ಆಯಿತು ಬ್ಲೀಡಿಂಗ್ ಶುರುವಾಗಿ, ಬ್ಲೀಡಿಂಗ್ ನಿಲ್ತಾನೇ ಇಲ್ಲ, ಮಾತ್ರೆ ತೊಗೊಂಡ್ರೆ ಮಾತ್ರ ಬ್ಲೀಡಿಂಗ್ ಸ್ಟಾಪ್ ಆಗ್ತಾ ಇದೆ. ಈ ಥರ ಸಮಸ್ಯೆಗಳಿದ್ದಾಗ ತಕ್ಷಣ ಬಂದು ನೀವು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಥವಾ ಸಂತಾನೋತ್ಪತ್ತಿ ತಜ್ಞರನ್ನು ನೋಡಬೇಕಾಗತ್ತೆ. ಸೊ ನಾವೇನು ಮಾಡ್ತೀವಿ, ಫಸ್ಟ್ ಆಫ್ ಆಲ್ ನಾವು ಯಾಕೆ ಏನು ಕಾರಣ ಇರ್ಬೋದು ಈ ಹೆಣ್ಮಗುಗೆ ಈ ಥರ ಋತುಚಕ್ರ ಸಮಸ್ಯೆ ಇದೆ ಅಥವಾ ಬ್ಲೀಡಿಂಗ್ ಸಮಸ್ಯೆ ಇದೆ ಅಂತ ಫಸ್ಟ್ ಕಂಡುಹಿಡಿಬೇಕಾಗತ್ತೆ. ಒಂದು ಸ್ಕ್ಯಾನ್ ಮಾಡಿ ನೋಡ್ತೀವಿ, ಸ್ಕ್ಯಾನಲ್ಲಿ ಏನಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಏನಾದರೂ ಥರದ್ದು ಕಾಣಿಸ್ತಾ ಇದೆಯಾ, ಚಿಹ್ನೆಗಳೇನಾದರೂ ಇದೆಯಾ, ಅಥವಾ ಮೊಟ್ಟೆಗಳಂಶ ತುಂಬ ಜಾಸ್ತಿ ಇದೆಯಾ ಅಥವಾ ಮೊಟ್ಟೆಗಳಂಶ ತುಂಬ ಕಡಿಮೆ ಕಡೆಗಿದೆಯಾ, ಎರಡೂ ಕೂಡ ಸಮಸ್ಯೆ ಆಗುತ್ತೆ. ಮೊಟ್ಟೆ ಅಂಶ ತುಂಬ ಜಾಸ್ತಿ ಇದ್ರೂ ಖುಷಿ ಪಡೋ ಹಾಗಿಲ್ಲ, ಅಥವಾ ಕಡಿಮೆ ಇದ್ದಾಗ ಡೆಫಿನೆಟ್ಲಿ ನಾವು ಟೈಮ್ ವೇಸ್ಟ್ ಮಾಡೋ ಹಾಗೆ ಇಲ್ಲ, ತುಂಬ ಬೇಗ ಟ್ರೀಟ್ಮೆಂಟಿಗೆ ಶುರು ಮಾಡಬೇಕಾಗತ್ತೆ. ಇಲ್ಲ ಮೊಟ್ಟೆ ಅಂಶ ಎಲ್ಲ ಕರೆಕ್ಟಾಗಿದೆ, ಬೇರೆ ಏನೂ ತೊಂದರೆಗಳಿಲ್ಲ ಸ್ಕ್ಯಾನಲ್ಲಿ, ಮತ್ತಾದರೂ ಯಾಕೆ ಈ ಥರ ಋತುಚಕ್ರ ಕರೆಕ್ಟಾಗಿ ಬರ್ತಾ ಇಲ್ಲ? ಸೊ ಹಾರ್ಮೋನ್ ಪರೀಕ್ಷೆಗಳನ್ನ ಮಾಡಿಸಿ ನೋಡ್ಕೋತೀವಿ. ಥೈರಾಯ್ಡ್ ಸಮಸ್ಯೆಗಳೇನಾದರೂ ಇರ್ಬೋದಾ, ಅಥವಾ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಅನ್ನೋ ಸಮಸ್ಯೆಗಳೇನಾದರೂ ಇರ್ಬೋದಾ, ಅಥವಾ ಈ ಮೊಟ್ಟೆ ಬಿಡುಗಡೆ ಆಗಲಿಕ್ಕೆ ಅಂತಲೇ ನಮಗೆ ಬ್ರೈನಿಂದ ಬರಬೇಕಾಗಿರೋಂಥ ಹಾರ್ಮೋನ್ಗಳಲ್ಲಿ FSH LH ಅನ್ನೋ ಹಾರ್ಮೋನ್ಸ್ನ ನೋಡ್ಕೋತೀವಿ. ಆ ಹಾರ್ಮೋನ್ಸಲ್ಲಿ ಏನಾದರೂ ಏರುಪೇರು ಆಗ್ತಾ ಇದೆಯಾ? ಸೊ ಈ ಥರದ್ದು ಏನಾದರೂ ಪರ್ಟಿಕ್ಯುಲರಾಗಿ ಕಂಡು ಬಂತು ಅಂತಂದರೆ ಆ ಪರ್ಟಿಕ್ಯುಲರ್ ಹಾರ್ಮೋನ್ ತೊಂದರೆಗಳಿಗೆ ಅಂತ ಟ್ರೀಟ್ಮೆಂಟ್ ಕೊಟ್ಟು ನೋಡ್ತೀವಿ. ಅದೆಲ್ಲ ಸರಿ ಆಗ್ತಿದ್ದಂಗೆ ತುಂಬ ಜನಕ್ಕೆ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಅವರಿಗೆ ಸ್ವಂತವಾಗಿ ಪ್ರೆಗ್ನೆನ್ಸಿ ಸಿಗುವಂಥ ಸಾಧ್ಯತೆ ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲ ತೂಕ ಹೆಚ್ಚಾಗಿರೋದ್ರಿಂದ ಪೀರಿಯಡ್ಸ್ ಪ್ರಾಬ್ಲಮ್ ಇದೆ ಅಂತ ಕಂಡು ಬಂದರೆ ಮೇನ್ ಥಿಂಗಲ್ಲಿ ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ಅಂತಂದರೆ ನಮ್ಮದು ಡಯಟ್ ಅಥವಾ ಎಕ್ಸಸೈಸ್ ಮೇಲೆ ಗಮನ ಕೊಡಬೇಕಾಗತ್ತೆ ನೀವು. ಅದ್ರ ಜೊತೆಗೆ ಊಟ ತಿಂಡಿ ಕರೆಕ್ಟ್ ಮಾಡ್ಕೊಳ್ತಾ ಎಕ್ಸಸೈಸ್ ಮಾಡ್ತಾ ವೆಯ್ಟ್ ರಿಡಕ್ಷನ್ ಕಡೆಗೆ ಗಮನ ಕೊಡಬೇಕು. ತುಂಬ ಜನಕ್ಕೆ ಈ ಥರ ವೆಯ್ಟ್ ರಿಡಕ್ಷನ್ ಕಡಿಮೆ ಆಗ್ತಿದ್ದಂಗೆ, ವೆಯ್ಟಿಂದನೇ ಮಾತ್ರ ನಮಗೆ ಋತುಚಕ್ರದ ಸಮಸ್ಯೆಗಳಿದ್ದಾಗ ಏನಾಗುತ್ತೆ, ವೆಯ್ಟ್ ಕಡಿಮೆ ಆಗ್ತಿದ್ದಂಗೆ ಈ ಋತುಚಕ್ರ ಕರೆಕ್ಟಾಗಿ ಅವ್ರಿಗೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಸಿಕ್ಕಿರೋದನ್ನು ತುಂಬ ಜನ ನೋಡಿದ್ದೀವಿ. ಸೊ ಹಾಗಾಗಿ ಈ ಥರದ್ದು ಏನೇ ಸಮಸ್ಯೆಗಳಿದ್ದಾಗ ಬಂದು ತೋರಿಸ್ಕೊಂಡು ಕಾರಣ ಏನು ಅಂತ ತಿಳ್ಕೊಂಡು ಆ ಕಾರಣ ಕರೆಕ್ಟಾಗಿ ನಾವು ಟ್ರೀಟ್ಮೆಂಟ್ನ ತೊಗೊಂಡು ಪ್ರೆಗ್ನೆನ್ಸಿನ ಪಡೀಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.